ಇದು ರಾಜ್ಯದ ಪ್ರಮುಖ ಜೈಲು. ಆವಾಗ ಸುದ್ದಿಯಲ್ಲಿರುವಂತ ಜೈಲು, ಆವಾಗ ಹೆಸರು ಕೇಳಿ ಬರುವಂತ ಜೈಲು. ರಾಜ್ಯದ ಪ್ರಮುಖ ಜೈಲೊಂದರ ಮೆಗಾ ಸುದ್ದಿ ಸ್ಫೋಟ. ಜೈಲಿನಲ್ಲಿದ್ದಂತ ಕೈದಿಗಳು ಏಕಾಏಕಿಯಾಗಿ ರೊಚ್ಚಿಗೆದ್ದಿದ್ದಾರೆ. ರೊಚ್ಚಿಗೆದ್ದಿದ್ಯಾಕೆ? ಏನದು ಸೌಂಡು? ಪವರ್ ಟಿವಿಯಲ್ಲಿ ಈ ಕ್ಷಣದ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಜೈಲಿನ ಒಳಗಡೆ ಏನ್ ನಡೀತಾ ಇದೆ? ಈ ಕೈದಿಗಳು ಏಕಾಏಕಿಯಾಗಿ ಕಿರಿಸ್ತಾ ಇದ್ದಾರೆ. ಯಾಕೆ ಕಿರಿಸ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ. ಕೇಳಿಸ್ಕೊಂಡ್ರಲ್ವಾ ಯಾವ ರೀತಿಯಾಗಿ ಕಿರಿಸ್ತಾ ಇದ್ದಾರೆ? ಸೌಂಡ್ ಬರ್ತಾ ಇದೆ. ಎಲ್ಲಾ ಕೈದಿಗಳು ಕೂಡ ಸೇರ್ಕೊಂಡು ಅಲ್ಲಿ ಕಿರಿಸ್ತಾ ಇರೋದನ್ನ ವಿಜುವಲ್ಸ್ ಅಲ್ಲಿ ಗಮನಿಸಿದ್ವಿ. ಜೈಲಿನ ಒಳಗಿಂದ ಬೆಚ್ಚಿ ಬೀಳಿಸುವಂತ ಸೌಂಡ್ ಬರ್ತಾ ಇದೆ. ಏಕಾಏಕಿಯಾಗಿ ಈ ಕೈದಿಗಳೆಲ್ಲ ರೊಚ್ಚಿಗೆದ್ದಿದ್ ಯಾಕೆ? ಹಾಗಾದ್ರೆ ಜೈಲಿನ ಒಳಗಡೆಯಿಂದ ಬರ್ತಾ ಇರುವಂತ ಸೌಂಡ್ ಆದ್ರೂ ಏನದು? ಕಲಬುರಗಿ ಸೆಂಟ್ರಲ್ ಜೈಲಿನಲ್ಲಿ ಕೈದಿಗಳ ಕೂಗಾಟ, ಚೀರಾಟ. ಕಲಬುರಗಿ ಜೈಲಿನ ಒಳಗಡೆ ಹಣ್ಣು ಬಿರಿಯಾನಿಯನ್ನ ಬಿಡೋದಕ್ಕೆ ಬಿಟ್ಟಿಲ್ಲ. ಆ ನಿಟ್ಟಿನಲ್ಲಿ ಮುಸ್ಲಿಂ ಕೈದಿಗಳು ರೊಚ್ಚಿಗೆದ್ದಿದ್ದಾರೆ, ಗಲಾಟೆ ಮಾಡಿದ್ದಾರೆ, ಡೋರ್ ಬಡಿದು ಕೂಗಾಡಿದ್ದಾರೆ. ಕಲಬುರಗಿ ನಗರದ ಹೊರವಲಯದ ಸೆಂಟ್ರಲ್ ಜೈಲಿನಲ್ಲಿ ನಡೆದಿರುವಂತಹ ಘಟನೆ. ರಂಜಾನ್ ಮಾಸ ಇರುವಂತಹ ಹಿನ್ನೆಲೆಯಲ್ಲಿ ಹೊರಗಿನಿಂದ ಬಿರಿಯಾನಿ, ಹಣ್ಣುಗಳಿಗೆ ಬೇಡಿಕೆ ಇದೆ. ಅವಕಾಶವನ್ನ ಕೊಟ್ಟಿಲ್ಲ. ಜೈಲಿನ ಗೇಟ್ ಎಳೆದಾಡಿ ಕೈದಿಗಳಿಂದ ರಂಪಾಟ ಮಾಡಲಾಗಿದೆ. ಸೆಂಟ್ರಲ್ ಜೈಲಿನ ಡಿ ಗೇಟ್ ಮತ್ತು ಎ ಗೇಟ್ ನಿಂದ ಕೈದಿಗಳು ಬಂದಿದ್ದಾರೆ. ಆ ಕೈದಿಗಳು ಪ್ರತಿಭಟನೆಯನ್ನು ನಡೆಸಿದ್ದಾರೆ, ಸ್ಥಳಕ್ಕೆ ಬಂದಿದ್ದಾರೆ. ಆ ನಂತರ ಜೈಲ್ ಸೂಪರಿಂಟೆಂಡೆಂಟ್ ಪ್ರತಿ ವರ್ಷ ಈ ರಂಜಾನ್ ಸಂದರ್ಭದಲ್ಲಿ ಹೊರಗಡೆಯಿಂದ ಹಣ್ಣು ಇದೆಲ್ಲ ತರೋದಕ್ಕೆ ಬಿಡ್ತಾರೆ. ಆದ್ರೆ ಈ ಬಾರಿ ಯಾಕೆ ಬಿಡ್ತಿಲ್ಲ, ಯಾಕೆ ಬಿಡಲ್ಲ ಅಂತ ಜೈಲಾಧಿಕಾರಿಗಳ ಮುಂದೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಕೈದಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆ ಆಕ್ರೋಶಕ್ಕೆ ಮಣಿದು ಆ ನಂತರ ಹಣ್ಣು, ಹಂಪಲು ಜೊತೆಗೆ ಬಿರಿಯಾನಿ ಇದೆಲ್ಲವನ್ನು ಕೂಡ ತರೋದಕ್ಕೆ ಬಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರೋದು. ಆದ್ರೆ ಈ ಸೌಂಡ್ ಇದೆಯಲ್ಲ, ಏಕಾಏಕಿಯಾಗಿ ರೊಚ್ಚಿಗೆದ್ದಿರೋದು, ಬಾಗ್ಲನ್ನ ಬಡಿತಾ ಇರೋದು, ತಟ್ಟೆ ಬಡಿತಾ ಇರೋದು, ಇದೆಲ್ಲ ಸೌಂಡ್ ಕೇಳಿ ಬರ್ತಾ ಇದೆ. ಏಕಾಏಕಿಯಾಗಿ ಎಲ್ಲರೂ ಕೂಡ ಅಲ್ಲಿ ಅಕ್ಕಪಕ್ಕದಲ್ಲಿ ಇದ್ದಂಥವ್ರು ಕೂಡ ಒಂದು ಕ್ಷಣ ನಿಂತು ಗಾಬರಿಯಾಗಿ ನೋಡ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ದೂರದಲ್ಲಿ ಇದ್ದವ್ರು ಕೂಡ ಓಡ್ ಬರ್ತಾ ಇದ್ದಾರೆ, ಏನಾಯ್ತು ಏಕಾಏಕಿಯಾಗಿ ಅಂತ. ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರೋರನ್ನು ಗಮನಿಸ್ತಾ ಇದ್ವಿ. ಎಲ್ಲರೂ ಅಚ್ಚರಿಯಿಂದ ನೋಡ್ತಾ ಇದ್ದಾರೆ. ಒಳಗಡೆ ಏನ್ ನಡೀತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಹೊರಗಡೆ ಇರುವಂತವ್ರಿಗೆ ಕೈ ಕೊಟ್ಕೊಂಡು ನೋಡ್ತಾ ಇದ್ದಾರೆ, ಏನಾಗ್ತಾ ಇದೆ ಒಳಗಡೆ, ಯಾಕಿಂತ ಸೌಂಡು, ಕೈದಿಗಳು ಯಾಕೆ ರೊಚ್ಚಿಗೆದ್ದಿದ್ದಾರೆ, ಏನಾಗಿದೆ ಅವ್ರಿಗೆ ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ಇರುವಂಥವ್ರು ಬಹಳ ಆಶ್ಚರ್ಯದಿಂದ ನೋಡ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅನಿಲ್ ಸ್ವಾಮಿ, ಗಮನಿಸ್ತಾ ಇದ್ವಿ ವಿಜುವಲ್ಸ್ ಅಲ್ಲಿ ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಆ ಕೈದಿಗಳ ಆಕ್ರೋಶ ಎಲ್ಲವೂ ಕೂಡ. ಆದ್ರೆ ಏಕಾಏಕಿಯಾಗಿ ಪ್ರತಿ ಬಾರಿ ಬಿಡುವಂತ ಹಣ್ಣು ಹಂಪಲಿಗಳಿಗೆ ಈ ಬಾರಿ ಯಾಕೆ ತಡೆ ಒಡ್ಡಲಾಯಿತು, ಯಾಕೆ ಆಮೇಲೆ ಬಿಟ್ರು, ಏನೇನ್ ಡೀಟೇಲ್ಸ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನಿಲ್ ಸ್ವಾಮಿ? ಹೌದು ಅಶ್ವಿನಿ, ಕಲಬುರಗಿ ಕೇಂದ್ರ ಕಾರಾಗೃಹಗಳಲ್ಲಿ ಇಂಥ ಘಟನೆಗಳು ಸರ್ವೇ ಸಾಮಾನ್ಯ ಅಂತ ಹೇಳಬಹುದು. ಪ್ರತಿ ವರ್ಷದಂತೆ ಇದೊಂದು ಪ್ರತಿ ವರ್ಷ ಕೂಡ ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ ಒಂದು ಮುಸ್ಲಿಂ ಬಾಂಧವರು ರೋಜಾವನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅವರಿಗೆ ಪ್ರತಿ ವರ್ಷ ಕೂಡ ಜೈಲಿನೊಳಗೆ ಹೊರಗಿನಿಂದ ಹಣ್ಣು ಹಂಪಲುಗಳನ್ನ ಬಿಡಲಾಗುತ್ತದೆ. ಅದರಂತೆ ಈ ವರ್ಷ ಕೂಡ ಅವರ ಸಂಬಂಧಿಕರು ಮತ್ತು ಸ್ನೇಹಿತರು ಕೂಡ ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿರುವ ತಮ್ಮ ಸಂಬಂಧಿಕ ಕೈದಿಗಳಿಗೆ ಹಣ್ಣು ಹಂಪಲುಗಳನ್ನು ಕೊಡಲು ಹೋಗಿದ್ದಾರೆ. ಈ ವೇಳೆ ಜೈಲಿನ ಸಿಬ್ಬಂದಿಗಳು ಏನೊಂದು ಹೊರಗಿನಿಂದ ತಂದಂತಹ ಹಣ್ಣು ಹಂಪಲುಗಳನ್ನ ಒಳಗೆ ಕಳಿಸುವುದಕ್ಕೆ ನಿರಾಕರಿಸಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಕೈದಿಗಳು ಪ್ರತಿಭಟನೆ ನಡೆಸಿದ್ದಾರೆ ಅಂತ ಹೇಳಬಹುದು. ಜೈಲಿನ ಗೇಟ್ ಅನ್ನು ಎಳೆದಾಡಿ ಜೈಲಾಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಕಳೆದ ವರ್ಷ ಆಗಿರ್ಬೋದು, ಪ್ರತಿ ವರ್ಷ ಕೂಡ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಹೊರಗಿನಿಂದ ಆಹಾರ ಪದಾರ್ಥಗಳು ಮತ್ತು ಹಣ್ಣು ಹಂಪಲುಗಳನ್ನು ಕೂಡ ಸರ್ವೇ ಸಾಮಾನ್ಯವಾಗಿ ಬಿಡ್ತಾರೆ. ಆದ್ರೆ ಈ ವರ್ಷ ಯಾಕೆ ಬಿಡ್ತಿಲ್ಲ ಎಂದು ಜೈಲಾಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದ ಜೈಲಿನ ಸೂಪರಿಂಟೆಂಡೆಂಟ್ ಡಾಕ್ಟರ್ ಅನಿತಾ ಅವರು ಕೂಡ ಕೈದಿಗಳ
ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಬಳಿಕ ಹಣ್ಣು ಹಂಪಲುಗಳನ್ನ ಒಳಗೆ ಬಿಟ್ಟ ನಂತರ ಇನ್ನೊಂದು ಪ್ರತಿಭಟನಾ ನಿರತ ಕೈದಿಗಳು ತಮ್ಮ ಪ್ರತಿಭಟನೆಯನ್ನ ವಾಪಸ್ ಪಡೆದಿದ್ದಾರೆ. ಅಶ್ವಿನಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಕಲಬುರಗಿ ಸೆಂಟ್ರಲ್ ಜೈಲಿನಲ್ಲಿ ನಡೆದಿರುವಂತಹ ಘಟನೆ ಇದು. ಏಕಾಏಕಿಯಾಗಿ ಒಂದು ಸೌಂಡ್ ಕೇಳಿ ಬರುತ್ತೆ. ಗೇಟ್ ಅನ್ನ ಗುದ್ದುವಂತಹ ಸೌಂಡು, ಜೊತೆಯಲ್ಲಿ ತಟ್ಟೆಯನ್ನ ಬಡಿತಾ ಇರುವಂತಹ ಸೌಂಡು. ಇಂಥ ಸೌಂಡ್ ಅನ್ನ ಕೇಳಿ ಅಕ್ಕಪಕ್ಕದವ್ರು ಕೂಡ ಬೆಚ್ಚಿ ಓಡ್ ಬರ್ತಾರೆ. ಒಮ್ಮೆ ಏನಾಯ್ತು ಜೈಲೊಳಗಡೆ, ಅಂಥದ್ದೇನಾಯ್ತು ಅಂತ. ಅಲ್ಲಿ ರಂಜಾನ್ ಮಾಸ ಆಗಿರೋದ್ರಿಂದ ಒಳಗಡೆ ಹಣ್ಣು ಹಂಪಲು ಜೊತೆಗೆ ಬಿರಿಯಾನಿ ಇದೆಲ್ಲವನ್ನು ತಗೊಂಡು ಹೋಗೋದಕ್ಕೆ ಬಿಡ್ಲಿಲ್ಲ ಅನ್ನುವಂಥ ವಿಚಾರ. ಹಾಗಾಗಿ ಕೈದಿಗಳು ರೊಚ್ಚಿಗೆದ್ದಿದ್ದಾರೆ. ಮುಸ್ಲಿಂ ಕೈದಿಗಳು ಗಲಾಟೆಯನ್ನ ಮಾಡಿದ್ದಾರೆ, ಡೋರ್ ಬಡಿದು ಗಲಾಟೆಯನ್ನ ಮಾಡಿದ್ದಾರೆ. ಆನಂತರ ಡಿ ಗೇಟ್ ಮತ್ತು ಎ ಗೇಟ್ನಿಂದಲೂ ಕೂಡ ಕೈದಿಗಳು ಬಂದಿದ್ದಾರೆ. ನಂತರ ಈ ಜೈಲಾಧಿಕಾರಿಗಳು ಬಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ.